ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ನೀವು ನೋಡ್ಬೋದು. ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಈ 2024ರಲ್ಲಿ ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಯೂಟ್ಯೂಬ್ ಅನ್ನೋದು ಬರ್ತಾ ತುಂಬ ಚೇಂಜ್ ಆಗ್ತಿದೆ. ಕೆಲವೊಂದಷ್ಟು ಫೀಚರ್ಸ್ ಬರ್ತಾ ಇದೆ. ಆದರೆ ಬಟ್ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಸಡನ್ನಾಗಿ ಬಂದುಬಿಟ್ಟು ಯೂಟ್ಯೂಬ್ನಿಂದ ಹೊಸದಾಗಿ 3 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟು ಶಾರ್ಟ್ಸ್ ಕ್ರಿಯೇಟರ್ಸ್ ಆಗಿರ್ಬೋದು, ಲಾಂಗ್ ಕ್ರಿಯೇಟರ್ಸ್ ಆಗಿರ್ಬೋದು ತುಂಬ ಯೂಸ್ಫುಲ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ಶಾರ್ಟ್ಸ್ ಕ್ರಿಯೇಟರ್ಸ್ಗೆ ತುಂಬ ಬೇಜಾರಾಗುವಂಥ ಒಂದು ಅಪ್ಡೇಟ್ ಬಂದಿದೆ. ಅದು ಏನಪ್ಪ ಅಪ್ಡೇಟು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ದಯವಿಟ್ಟು ವೀಡಿಯೋ ನೋಡ್ತಾ ಇದ್ದಾರಲ್ಲ, ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾರೆ ಪ್ಲೀಸ್ ಕಾಲ್ಸನ್ ವಯಸ್ಸು ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಇವತ್ತು ಒಂದು ಸ್ಟಾರ್ಟ್ನ ಬನ್ನಿ. ತುಂಬ ಸಿಂಪಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ ಸಡನ್ನಾಗಿ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ 3 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ನಾನು ನಿಮಗೆ ಒಂದೊಂದಾಗಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಯಾವ್ಯಾವ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಅಂತಲೇ ಅಪ್ಡೇಟ್ ಇವು ಹೇಳ್ಬೇಕಾರೆ. ಆ್ಯಕ್ಚುಲಿ ನಾನು ನಿಮಗೆ ಹೇಳ್ತೀನಿ ಯಾವ್ಯಾವ ಅಪ್ಡೇಟ್ ಬಂದಿದ್ದಾರೆ. ತುಂಬ ಸಿಂಪಲ್. ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಬಂದಿದೆ. ಏನಪ್ಪ ಅಂದರೆ ತುಂಬ ಸಿಂಪಲ್. ನಾನು ನಿಮಗೆ ಸರಿ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ. ಈಗ ನಾವು ಸಡನ್ನಾಗಿ ಬಂದ್ಬಿಟ್ಟು ನಾವು ನಮ್ಮೊಂದು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಹೋಮ್ ಪೇಜಲ್ಲಿ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಯೂಟ್ಯೂಬ್ ಅಂತ ಬಂದ್ಬಿಟ್ಟು 4 ಶಾರ್ಟ್ಸ್ ಸಜೆಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನೀವು ನೋಡ್ಕೊಳ್ಬೋದು 4 ಶಾರ್ಟ್ಸ್ ಹೋಮ್ ಪೇಜಲ್ಲೇ ಮೇನ್ ಎಡ್ಡಿಗೆ ಸಜೆಷನ್ ಮಾಡ್ತಾರೆ, ರಿಕಮೆಂಡ್ ಮಾಡ್ತಿದ್ದಾರೆ. ಅದ್ರ ಜೊತೆ ಕೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಮತ್ತೆ 4 ಶಾರ್ಟ್ಸ್ ಅನ್ನೋ ಸಜೆಷನ್ ಮಾಡ್ತಾ ಇದ್ದಾರೆ ನೋಡಿ. ಅಂದರೆ ನೀವು ತಿಳ್ಕೊಬೇಕು ಯೂಟ್ಯೂಬ್ನಲ್ಲಿ ಎಷ್ಟು ಶಾರ್ಟ್ಸ್ ಅನ್ನೋದು ಜಾಸ್ತಿ ಬೂಸ್ಟ್ ಮಾಡ್ತದೆ. ಯೂಟ್ಯೂಬ್ ಅಂದರೆ ಜಾಸ್ತಿ ಫೋಕಸ್ ಶಾರ್ಟ್ಸ್ ಮೇಲೆ ಮಾಡ್ತದೆ. ಆ್ಯಕ್ಚುಲಿ ನೀವು ನೋಡ್ಕೊಳ್ಳಿ ಮೇಲ್ಗಡೆ 4 ಶಾರ್ಟ್ಸ್ ಸಜೆಷನ್ ಮಾಡಿತ್ತು, ಮತ್ತೆ ತೆಳಗಡೆ ಕೂಡ 4 ಶಾರ್ಟ್ಸ್ ಸಜೆಷನ್ ಮಾಡ್ತದೆ ಶಾರ್ಟ್ಸ್ ವಿಡಿಯೋ ಈ ರೀತಿ. ಆದರೆ ಬಟ್ ಇದರಿಂದ ನೋಡುವಂಥ ಆಡಿಯನ್ಸ್ಗೆ, ನೋಡುವಂಥ ಜನರಿಗೆ ಒಂದು ಏನಾಗುತ್ತೆ, ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಅಂದರೆ ಮೇನ್ ಇಂಪಾರ್ಟೆಂಟ್ ಶಾರ್ಟ್ಸೇ ಮೇಲ್ಗಡೆ ಬರ್ತದೆ. ಯಾಕಂದ್ರೆ ತುಂಬ ಜನರಿಗೆ, ಕೆಲವೊಂದಷ್ಟು ಜನರಿಗೆ ಶಾರ್ಟ್ಸ್ ಅಂದರೆ ಇಂಟ್ರೆಸ್ಟ್ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಶಾರ್ಟ್ಸ್ ತುಂಬ ಜನ ನೋಡೋಕ್ಕೆ ಹೋಗಲ್ಲ. ಆದ್ರೆ ಬಟ್ ಈಗ ಸಡನ್ನಾಗಿ ಯೂಟ್ಯೂಬ್ದವ್ರು ಏನು ಮಾಡಿದ್ರೆ, ಒಂದು ಹೊಸ ನೀವು ಅಪ್ಡೇಟ್ ಮಾಡಿದ್ರೆ, ನೀವು ಅಲ್ಲಿ 3 ಡಾಟ್ ಅಂತ ಒಂದು ಇದೆ, ಜಸ್ಟ್ ಶಾರ್ಟ್ಸ್ 3 ಡಾಟ್. ಆ ಶಾರ್ಟ್ಸ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೊಂದು ಹೊಸ ನೀವು ಆಪ್ಷನ್ ಬರುತ್ತೆ. ಏನಪ್ಪ ಅಂದ್ರೆ ಶೋ ಪೇವರ್ ಶಾರ್ಟ್ಸ್ ಅಂತ ಬಂದ್ಬಿಟ್ಟು, ಅಂದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆ ಒಂದು ಶಾರ್ಟ್ಸ್ ಅನ್ನೋದು ರಿಮೂವ್ ಆಗಿಬಿಡುತ್ತೆ. ಅಂದರೆ ಶಾರ್ಟ್ಸ್ ಅಲ್ಲಿ ಇದ್ದಂದು ಶಾರ್ಟ್ಸು ರಿಮೂವ್ ಆಗುತ್ತೆ. ಅಂದರೆ ಶಾರ್ಟ್ಸ್ ತೋರಿಸಲ್ಲ ನಿಮಗೆ, ಓನ್ಲಿ ಲಾಂಗ್ ವಿಡಿಯೋಸ್ ಮಾತ್ರ ನೋಡ್ಬೋದು. ಇದು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಹೊಸ ನೀವು ಅಪ್ಡೇಟ್, ಬೆಂಕಿ ಅಪ್ಡೇಟ್. ಆದರೆ ಬಟ್ ಈ ಒಂದು ಅಪ್ಡೇಟು ಕೆಲವೊಂದಷ್ಟು ಶಾರ್ಟ್ಸ್ ಕ್ರಿಯೇಟರ್ಸ್ಗೆ ತುಂಬ ಪ್ರಾಬ್ಲಮ್, ತುಂಬ ಬೇಜಾರಾಗುವಂಥ ಅಪ್ಡೇಟ್. ಆದರೆ ಬಟ್ ನೋಡುವಂಥ ಆಡಿಯನ್ಸ್ಗೆ ಇದು ಬೆಂಕಿ ಅಪ್ಡೇಟ್ ಅಂತ ಬಂದ್ಬಿಟ್ಟು, ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಮೊದಲನೇ ಅಪ್ಡೇಟ್. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದೊಂದು ಚಿಕ್ಕ ಅಪ್ಡೇಟ್. ಆದರೆ ಬಟ್ ಈ ಚಿಕ್ಕ ಅಪ್ಡೇಟ್ ಇದ್ರೂ ಕೂಡ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಏನಪ್ಪ ಬೆನಿಫಿಟ್ಸ್ ಅಂದರೆ ಬೇಕಾ, ಸಡನ್ನಾಗಿ ನಾವು ನಮ್ಮೊಂದು ವೈಟಿ ಸ್ಟುಡಿಯೋ ಓಪನ್ ಮಾಡ್ತೀವಿ. ಆ್ಯಕ್ಚುಲಿ ಈಗ ನಾವು ನಮ್ಮೊಂದು ವೈಟಿ ಸ್ಟುಡಿಯೋ ಓಪನ್ ಮಾಡ್ತೀವಿ. ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಈ ವೈಟಿ ಸ್ಟುಡಿಯೋದಲ್ಲಿ ನಾವು ಎಲ್ಲ ಅನಾಲಿಟಿಕ್ಸು, ವೀಡಿಯೋಸು ಎಲ್ಲ ನೋಡ್ತೀವಿ. ನಾವು ಇಲ್ಲಿ ಕಮೆಂಟ್ ಸೆಕ್ಷನು, ಅರ್ನಿಂಗು ಎಲ್ಲ ನಾವು ಪ್ರತಿಯೊಂದು ಕೂಡ ನಾವು ನಮ್ಮೊಂದು ಅನಾಲಿಟಿಕ್ಸ್ ಎಲ್ಲ ನಾವು ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕನೇ ನೋಡ್ತೀವಿ. ಆದರೆ ಬಟ್ ಈ ವೈಟಿ ಸ್ಟುಡಿಯೋ ಅಪ್ಲಿಕೇಶನು ಈ ರೀತಿ ನಾವು ಮೊಬೈಲು ರೋಟೇಟ್ ಅಂದರೆ 16:9 ಸೈಜಲ್ಲಿ ಈ ರೀತಿ ಮೊಬೈಲು ರೋಟೇಟ್ ಮಾಡಿದ್ರೆ ಅದು ರೋಟೇಟ್ ಆಗ್ತಿರ್ಕಿಲ್ಲ ಮೊದಲು. ಆದರೆ ಬಟ್ ಈಗ ಸಡನ್ನಾಗಿ ಹೊಸ ನೀವು ಅಪ್ಡೇಟ್ ಆಗಿದೆ. ಏನಪ್ಪ ನೀವು ಈಗ ಈ ರೀತಿ ರೋಟೇಟ್ ಮಾಡಿದ್ರು ಕೂಡ ಆಟೋಮೆಟಿಕ್ ಈ ರೀತಿ ಕೂಡ ರೋಟೇಟ್ ಆಗುತ್ತೆ. ಈ ರೀತಿ ನೀವು ಸ್ವೈಪ್ ಕೂಡ ಮಾಡ್ಬೋದು. ಈ ರೀತಿ ನೀವು ಅನಾಲಿಟಿಕ್ಸ್ ಕೂಡ ಎಲ್ಲ ನೀವು ನೋಡ್ಕೊಳ್ಬೋದು ನೋಡಿ. ಈ ರೀತಿ ಎಲ್ಲ ನೀವು ನೋಡ್ಕೊಳ್ಬೋದು. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಸೆಕೆಂಡ್ ಅಪ್ಡೇಟ್. ಇದು ಚೊಕ್ಕ ಅಪ್ಡೇಟ್ ಕೂಡ ಬೆಂಕಿ ಅಪ್ಡೇಟ್. ಇದು ಮೊದಲು ಇಲ್ಲ ಆಗಿತ್ತು, ಆದರೆ ಬಟ್ ಈಗ ಬೆಂಕಿ ಅಪ್ಡೇಟ್ ಎಲ್ಲರೂ ಕೂಡ ಬಂದಿದೆ. ಇದು ಸಿಗಬೇಕಂದ್ರೆ ತುಂಬ ಸಿಂಪಲ್. ನಿಮಗೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ನಿಮ್ಮ ಮೊಬೈಲಲ್ಲೇ ಲಾಕ್ ಸ್ಕ್ರೀನ್ ಅಂತ ಇರುತ್ತೆ. ಜಸ್ಟ್ ನೀವು ಅದನ್ನ ಆನ್ ಮಾಡ್ಕೊಳ್ಳಿ, ಆಟೋ ರೋಟೇಟ್ ಅಂತ ಬಂದ್ಬಿಟ್ಟು ಅದನ್ನ ಮಾಡಿದರೆ ಆಟೋಮೆಟಿಕ್ ಇದು ನಿಮಗೆ ಸಿಗುತ್ತೆ. ಇದನ್ನು ಅಪ್ಡೇಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬಂದಿದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಅಪ್ಡೇಟು. ಇನ್ನು ಥರ್ಡ್ ಅಪ್ಡೇಟ್ ಬಂದ್ಬಿಟ್ಟು ಇದು ತುಂಬ ಯೂಸ್ಫುಲ್ ಅಂತಾನೆ ಅಪ್ಡೇಟು. ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್ಲು. ಬ್ಲೂ ಪ್ಲಸ್ ಬೋರ್ಡ್ ಅಂತ ಬಂದ್ಬಿಟ್ಟು ಸೆಕೆಂಡ್ ಅಪ್ಡೇಟ್. ಬ್ಲೂ ಪ್ಲಸ್ ಬೋರ್ಡ್ ಅಂದರೆ ಏನಪ್ಪ ಅಂದ್ರೆ ತುಂಬ ಸಿಂಪಲ್ ಆಗಿ ನಾನು ಹೇಳ್ಬಿಡ್ತೀನಿ. ಈಗ ನಾವು ಯಾವುದೋ ಒಂದು ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಆಗಿರ್ಬೋದು, ಯಾವುದೋ ಲಾಂಗ್ ಕ್ರಿಯೇಟರ್ಸ್ ಆಗಿರ್ಬೋದು, ನಮ್ಮೊಂದು ವಿಡಿಯೋ ತೆಳಗಡೆ ನಮ್ಮೊಂದು ಆಡಿಯನ್ಸ್ ಏನಂದ್ರೆ ನಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ಕಮೆಂಟ್ ಮಾಡ್ತಾ ಇರ್ತಾರೆ. ಕೆಲವೊಂದಷ್ಟು ಟಾಪಿಕ್ ಮೇಲೆ ಕಮೆಂಟ್ ಮಾಡ್ತಾ ಇರ್ತಾರೆ. ಆ ರೀತಿ ಆಯಿತು, ಈ ರೀತಿ ಆಯಿತು. ಕೆಲವೊಂದಷ್ಟು ಟಾಪಿಕ್ಸ್ ಅಂದರೆ ಸರ್ಚ್ ರ್ಯಾಂಕಿಂಗ್ ಟಾಪಿಕ್ಸ್ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ. ಕೆಲವೊಂದಷ್ಟು ಅಂದರೆ ಈ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿ, ಈ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿ, ಮತ್ತು ಈ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿ ಅಂತ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಅಂದರೆ ಕಮೆಂಟ್ ಮೇಲೆ ಕಮೆಂಟ್ ಆಗ್ತಾ ಇರ್ತಾರೆ, ಈ ರೀತಿ ಮಾಡಿ ಅಂತ. ಆದ್ರೆ ಬಟ್ ಯೂಟ್ಯೂಬ್ದವ್ರು ಸಡನ್ನಾಗಿ ಅದನ್ನೊಂದು ಹೊಸ ನೀವು ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಂದರೆ ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಸೈಡಿರೋ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿಬಿಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಅಂದರೆ ಗ್ಲೋವಿಂಗ್ ಮೇಕಪ್ ಅಂತ ಒಂದು ಕಮೆಂಟ್, ಅದು ಬ್ಲೂ ಕಲರಲ್ಲಿ ಬರುತ್ತೆ. ಅಂದರೆ ಬ್ಲೂ ಕಲರ್ ಜಸ್ಟ್ ಆ ಒಂದು ಗ್ಲೋವಿಂಗ್ ಮೇಕಪ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಆ ಒಂದು ಟಾಪಿಕ್ ರಿಲೇಟೆಡ್ ಅಂದರೆ ಆ ಒಂದು ಟ್ಯಾಕ್ಸ್ ಅಂದರೆ ಆ ಒಂದು ಟಾಪಿಕ್ ರಿಲೇಟೆಡ್ ಯಾರೆಲ್ಲ ವೀಡಿಯೋ ಮಾಡಿದರೆ ಆ ಒಂದು ವಿಡಿಯೋ ಇಲ್ಲ ಪ್ರತಿಯೊಂದು ವಿಡಿಯೋ ಕೂಡ ಬಂದು ಅಲ್ಲಿ ಸಜೆಷನ್ ಆಗುತ್ತೆ. ಆ್ಯಕ್ಚುಲಿ ಇದು ಬೆಂಕಿ ಅಪ್ಡೇಟ್ ಅಂತ ಅನ್ಬೋದು. ಯಾವ ರೀತಿ ಅಂದರೆ ಈಗ ಆ್ಯಕ್ಚುಲಿ ನೀವು ನಮ್ಮ ಒಂದು ಕನ್ನಡ ಟೆಕ್ ಎಡಿಟ್ಸ್ ಕಮೆಂಟ್ ಬಾಕ್ಸಲ್ಲಿ ನೀವು ಏನಾದರೂ ಸರ್ಚ್ ಮಾಡಿ ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ಏನಾದ್ರು ಸರ್ಚ್ ಮಾಡಿದ್ರೆ ಬ್ಲೂ ಕಲರಲ್ಲಿ ಬರುತ್ತೆ. ಆ ಬ್ಲೂ ಕಲರ್ ಬರೋದಂದ್ರೆ ಏನುತ್ತೆ, ಅದ್ರ ಮೇಲೆ ಯಾರಾದ್ರೂ ಕ್ಲಿಕ್ ಮಾಡಿದ್ರೆ ಆ ಒಂದು ಟಾಪಿಕ್ ರಿಲೇಟೆಡ್ ಏನು ವಿಡಿಯೋ ಅದಲ್ಲ ಆ ಒಂದು ವಿಡಿಯೋ ಅಲ್ಲ ಅಲ್ಲಿ ಸಜೆಷನ್ ಆಗುತ್ತೆ. ಇದು ಶಾರ್ಟ್ಸ್ ವಿಡಿಯೋ ಕೂಡ ಲಾಂಗ್ ವಿಡಿಯೋ ಕೂಡ ಬೆಂಕಿ ಅಪ್ಡೇಟ್ ಅಂತ ಅನ್ಬೋದು, ಬೆಂಕಿ ಫೀಚರ್ಸ್ ಅಂತ ಅನ್ಬೋದು, ಹೊಸ ನೀವು ಅಪ್ಡೇಟು. ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಇದರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ
ಗ್ರೋ ಆಗೋ ಚಾನ್ಸಸ್ ತುಂಬ ಇದೆ ಮತ್ತು ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಕೂಡ ತುಂಬ ವೈರಲ್ ಆಗೋ ಚಾನ್ಸಸ್ ಇದೆ. ಇದೇ ನೋಡಿ ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಹೊಸ ನ್ಯೂ ಅಪ್ಡೇಟ್ 3 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಅದು ಯಾವ ಅಪ್ಡೇಟ್ ಅಂತ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತಾ ಈ ಒಂದನ್ನು ಮುಗಿಸ್ತೀನಿ. ಈ ಒಂದನ್ನು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಇರ್ತಾನೆ ಈ ಒಂದು ಯಾವ ರೀತಿ ಅನಿಸಿದ್ದು ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟ್ ಹಾಕೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತನ್ನು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಫ್ಯಾನ್ಬರ್ಸ್ ಎಲ್ಲರೂ ಕೂಡ ಜೇನೊಂದು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಹೇಳೋದಲ್ಲಿ ಎಲ್ಲರಿಗೆ ಬಾಯ್.